guys, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ನ ನಾನು ಲಂಚ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬರೀಟೋ ಬೌಲ್ ಮಾಡೋದ ಅಂತ ಡಿಸೈಡ್ ಮಾಡಿದ್ದೀವಿ. ಹೆಂಗೆ ಮಾಡ್ತೀವಿ, ಏನೇನು ಹಾಕ್ತೀವಿ, ಹೆಂಗಿರುತ್ತೆ ಟೇಸ್ಟ್ ಎಲ್ಲ ನೋಡೋದ ಬನ್ನಿ. ಇವಾಗ ಫಸ್ಟು ಬ್ರೋಕನ್ ವೀಟ್ನ ಕುಕ್ ಆಗಕ್ಕೆ ಇಟ್ಟಿದ್ದೀನಿ. ಅದು ನೈಸ್ ಆ್ಯಂಡ್ ಫ್ಲಫಿ ಆಗೋವರೆಗೂ ಕುಕ್ ಮಾಡಬೇಕು. ನೀವು ಬೇಕಾದರೆ ರೈಸ್, ವೈಟ್ ರೈಸ್, ಬ್ರೌನ್ ರೈಸ್, ಕೀನ್ವಾ ಬೇರೆ ಬೇಸ್ನೂ ಯೂಸ್ ಮಾಡ್ಕೋಬೋದು. ನಮಗೆ ಇದಿಷ್ಟ, ಸೊ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟು ಮಶ್ರೂಮ್ನ ಫ್ರೈ ಮಾಡ್ಕೊತಿದ್ದೀನಿ. ಜಸ್ಟ್ ಸ್ವಲ್ಪ ಆಯಿಲಲ್ಲಿ ಸಾಲ್ಟ್ ಪೆಪ್ಪರ್ ಜೊತೆ ಫ್ರೈ ಮಾಡ್ಕೊತಿದ್ದೀನಿ, ಅಷ್ಟೇ ಸಿಂಪಲಾಗಿ. ಇವಾಗ ಪ್ರೋಟೀನ್ ಸೋರ್ಸ್ಗೋಸ್ಕರ ಪನ್ನೀರ್ ತೊಗೊಂಡಿದ್ದೀನಿ. ಈ ಬ್ರ್ಯಾಂಡ್ದು ಪನ್ನೀರು ಆ್ಯಕ್ಚುಲಿ ಡಚ್ ಸೂಪರ್ ಮಾರ್ಕೆಟ್ಸಲ್ಲೇ ಸಿಗುತ್ತೆ. ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂತ ಇರಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಈ ಪನ್ನೀರ್ನ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಸ್ಲೈಸ್ ಮಾಡಿಕೊಂಡು ಇವಾಗ ಅದಕ್ಕೆ ಮ್ಯಾರಿನೇಷನ್ಗೆ ಅಂತ ಸ್ವಲ್ಪ ಸ್ಪೈಸಸ್ ಹಾಕಿದ್ದೀನಿ. ಯಾವ ಸ್ಪೈಸಸ್ ಹಾಕಿದ್ದೀನಿ ಅಂದರೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಆನಿಯನ್ ಪೌಡರ್, ಸಾಲ್ಟ್, ಪೆಪ್ಪರ್ ಹಾಕಿದ್ದೀನಿ. ಅದ್ರ ಜೊತೆ 2 ಟೇಬಲ್ ಸ್ಪೂನ್ಸ್ ಆಫ್ 10% ಗ್ರೀಕ್ ಯೋಗರ್ಟ್ ಕೂಡ ಹಾಕಿದ್ದೀನಿ. ಇದನ್ನು ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಫ್ ಆನ್ ಅವರ್ ಆ್ಯಕ್ಚುಲಿ ಇಡ್ಬೋದು, ಬಟ್ ಇವಾಗ ಟೈಮ್ ಇರಲಿಲ್ಲ ಅಂತ ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಏನೂ ಇಟ್ಟಿಲ್ಲ. ಜಸ್ಟ್ ಹಾಗೆ ಮಿಕ್ಸ್ ಮಾಡಿಕೊಂಡು ಏರ್ ಫ್ರೈರಲ್ಲಿ ಫ್ರೈ ಮಾಡೋಕ್ಕೆ ಇಡ್ತೀನಿ ಅಷ್ಟೇ. ಇವಾಗ ಈ ಥರ ಪ್ರೋಟೀನ್ ಸೋರ್ಸ್ಗೆ ಆ್ಯಕ್ಚುಲಿ ನೀವು ಬೇರೆದನ್ನು ತೊಗೋಬೋದು, ಲೈಕ್ ಚಿಕನ್ ತೊಗೋಬೋದು, ಇಲ್ಲ ಎಗ್ಸ್ ತೊಗೋಬೋದು, ಸೋಯಾ ಚಂಕ್ಸ್ ತೊಗೋಬೋದು. ಇವಾಗ ನಾನು ಈ ಥರ ಪನ್ನೀರ್ ಮ್ಯಾರಿನೇಟ್ ಮಾಡಿದ್ನಲ್ಲ, ಅದನ್ನು ಏರ್ ಫ್ರೈಯಲ್ಲಿ ಇಡ್ತಾಯಿದ್ದೀನಿ ಫಾರ್ 15 minutes ಇನ್ 200 degrees Celsius. ಕರೆಕ್ಟಾಗಿ ಕುಕ್ ಆಗುತ್ತೆ. 2000 years later. ಸೊ ಬರೀಟೋ ಬೌಲ್ಗೆ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಆಗಿದೆ. ಸೊ ಇವಾಗ ಅಸೆಂಬಲ್ ಮಾಡ್ಕೋಬೇಕು ಅಷ್ಟೇ. ಫಸ್ಟು ನಾನು ಬ್ರೋಕನ್ ವೀಟ್ ಹಾಕ್ಕೊತಿದ್ದೀನಿ. ಬ್ರೋಕನ್ ವೀಟ್ ಇಸ್ ಫುಲ್ ಆಫ್ ಫೈಬರ್ ಆ್ಯಂಡ್ ಆಲ್ಸೋ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಮತ್ತು ಇದು ನಿಮ್ಮನ್ನ ಜಾಸ್ತಿ ಹೊತ್ತು ಫುಲ್ ಥರ ಫೀಲಿಂಗಲ್ಲಿ ಇಡುತ್ತೆ, ಬೇಗ ಹಸುವಾಗಲ್ಲ. ಸೊ ದಿಸ್ ಇಸ್ ವೈ ವಿ ಚೂಸ್ ದಿಸ್ ಬ್ರೋಕನ್ ವೀಟ್. ಇಲ್ಲಿ ನೋಡಿ ಎಷ್ಟು ಬಿಸಿ ಬಿಸಿಯಾಗಿದೆ ಬ್ರೋಕನ್ ವೀಟು. ಇಲ್ಲಿ ಈ ಬರೀಟೋ ಬೌಲಲ್ಲಿ ಆ್ಯಕ್ಚುಲಿ ಮೆನಿ ಕೋಲ್ಡ್ ಇಂಗ್ರೀಡಿಯೆಂಟ್ಸು ಇರುತ್ತೆ, ಈ ಥರ ಬಿಸಿ ಇಂಗ್ರೀಡಿಯೆಂಟ್ಸು ಇರುತ್ತೆ. ಸೊ ವಾರ್ಮ್ ಮೀಲ್ ಥರ ಆಗುತ್ತೆ ಇದು, ನಾಟ್ ಕಂಪ್ಲೀಟ್ಲಿ ಕೋಲ್ಡ್ ಮೀಲ್. ಆವಾಗಲೇ ಫ್ರೈ ಮಾಡಿದ್ನಲ್ಲ ಆ ಮಶ್ರೂಮ್ಸ್ನ ಇವಾಗ ಹಾಕೊತಿದ್ದೀನಿ. ಇದು ಒಂಥರ ಅರ್ತಿ ಫ್ಲೇವರ್ ಕೊಡುತ್ತೆ ಮತ್ತು ಡಿಫ್ರೆಂಟ್ ಟೆಕ್ಸ್ಚರ್ ಕೂಡ ಕೊಡುತ್ತೆ ಫಾರ್ ದಿಸ್ ಬರೀಟೋ ಬೌಲ್. ನೆಕ್ಸ್ಟು ನಾನು ಫ್ರೆಶ್ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕುಂಬರ್ಸ್ ಕಟ್ ಮಾಡ್ಕೊಂಡಿದ್ದೆ ಮತ್ತು ಚೆರಿ ಟೊಮೆಟೊಸ್ ಕಟ್ ಮಾಡ್ಕೊಂಡಿದ್ದೆ. ಕುಕುಂಬರಿಂದ ಒಂಥರ ರಿಫ್ರೆಶಿಂಗ್ ಕ್ರಂಚ್ ಸಿಗುತ್ತೆ ಮತ್ತು ಚೆರಿ ಟೊಮೆಟೊಸಿಂದ ಒಂದು ಸ್ವೀಟ್ನೆಸ್ ಸಿಗುತ್ತೆ ಮತ್ತು ಕಲರ್ ಕೂಡ ಆ್ಯಡ್ ಮಾಡುತ್ತೆ. ಈ ಥರ ನಾವು ಫ್ರೆಶ್ ವೆಜಿಟೇಬಲ್ಸ್ ಹಾಕೊಳ್ಳೋದ್ರಿಂದ ಏನೇನು ಈ ಥರ ಮಸಾಲ ಐಟಮ್ಸ್ ಹಾಕೊಂಡಿರ್ತೀವಲ್ಲ, ಲೈಕ್ ಪನ್ನೀರು ಮತ್ತು ಎಕ್ಸ್ಟ್ರಾ ಸಾಸಸ್ಸು ಏನೇನಿರುತ್ತೆ ಆ ರಿಚ್ನೆಸ್ ಎಲ್ಲ ಬ್ಯಾಲೆನ್ಸ್ ಔಟ್ ಆಗುತ್ತೆ. ನಾವು ಕಮ್ಸ್ ಪ್ರೋಟೀನ್ ಸೋರ್ಸ್. ಆವಾಗಲೇ ಏರ್ ಫ್ರೈರಲ್ಲಿ ಕುಕ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಫ್ರೆಶ್ಲಿ ಕಟ್ ಆನಿಯನ್ಸ್ ಹಾಕೊತಿದ್ದೀನಿ. ನಮಗೆ ಯಾವುದೇ ಡಿಶ್ ಆದ್ರೂ ಈ ಥರ ಆನಿಯನ್ಸ್ ಹಾಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಎಲ್ಲದಕ್ಕೂ ನಾವು ಈ ಥರ ಫ್ರೆಶ್ಲಿ ಕಟ್ ಆನಿಯನ್ಸ್ ಹಾಕೊತೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನಿಮಗೂ ಅದೇ ಥರನಾ ಹೇಳಿ ಗೈಸ್. ಇವಾಗ ಪ್ರೋಟೀನ್ ಬೂಸ್ಟ್ ಆಗಲಿ ಅಂದ್ಬಿಟ್ಟು ರೆಡ್ ಕಿಡ್ನಿ ಬೀನ್ಸ್ ಮತ್ತು ಬ್ಲ್ಯಾಕ್ ಬೀನ್ಸ್ನ ಹಾಕೊತೀನಿ. ಈ ರೆಡ್ ಕಿಡ್ನಿ ಬೀನ್ಸ್ ಏನಿದೆಯಲ್ಲ ಅದು ಆ್ಯಕ್ಚುಲಿ ಕ್ಯಾನಲ್ಲೇ ಬರುತ್ತೆ, ಆಲ್ರೆಡಿ ಕುಕ್ ಆಗಿರುತ್ತೆ. ಸೊ ನಾವು ಇದನ್ನೇ ತೊಗೊಂಡ್ವಿ, ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಇವತ್ತು ಅಂದ್ಬಿಟ್ಟು. ಇಲ್ಲಾಂದರೆ ಫ್ರೆಶ್ ಆಗು ಮಾಡ್ಕೋಬೋದು ಆವಾಗಲೇ ಕುಕ್ ಮಾಡಿಬಿಟ್ಟು. ಇದನ್ನು ಜಸ್ಟ್ 2 ಸ್ಪೂನ್ಸ್ ಥರ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿ ರೆಡ್ ಕಿಡ್ನಿ ಬೀನ್ಸೂ ಪನ್ನೀರ್ ಜೊತೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಪನ್ನೀರ್ ಇದ್ದಾಗ ಈ ರೆಡ್ ಕಿಡ್ನಿ ಬೀನ್ಸ್ನ ಹಾಕೊತೀನಿ. ನೆಕ್ಸ್ಟು ಬ್ಲ್ಯಾಕ್ ಬೀನ್ಸ್ ಹಾಕೊತೀನಿ. ಸೇಮ್ ಅದೇ ಥರ ಕ್ಯಾನಲ್ಲಿ ಬರುತ್ತೆ, ಆಲ್ರೆಡಿ ಕುಕ್ ಆಗಿರುತ್ತೆ. ಇದನ್ನು ಅಷ್ಟೇ ನೀವು ಬೇಕಂದರೆ ಫ್ರೆಶ್ ಆಗಿ ಮಾಡಿಕೊಂಡು ಹಾಕೋಬೋದು. ಇದೆರಡು ಇದೆಯಲ್ಲ, ರೆಡ್ ಕಿಡ್ನಿ ಬೀನ್ಸು ಮತ್ತು ಬ್ಲ್ಯಾಕ್ ಬೀನ್ಸು ಎರಡೂ ಬೌಲ್ನ ಎಕ್ಸ್ಟ್ರಾ ಫಿಲ್ಲಿಂಗ್ ಥರ ಮಾಡುತ್ತೆ. ಮತ್ತು ಇದೆರಡೂ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನು ಮತ್ತು ಫೈಬರ್ಸ್ ಕೂಡ ಆ್ಯಡ್ ಮಾಡುತ್ತೆ. ನೆಕ್ಸ್ಟ್ ನಾನು ಸಮ್ ಆಫ್ ಮೈ ಫೇವ್ರೆಟ್ ಟಾಪಿಂಗ್ಸ್ ಆ್ಯಡ್ ಮಾಡ್ಕೊತೀನಿ. ಈ ಥರ ಪಿಕಲ್ ಕುಕುಂಬರ್ಸ್ ಅಂತ ಸಿಗುತ್ತೆ, ಇದು ಆ್ಯಡ್ ಮಾಡಿದರೆ ಟ್ಯಾಂಗಿ ಥರ ಕ್ರಂಚ್ ಸಿಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇದೂ ಅಷ್ಟೇ ಆಲ್ಮೋಸ್ಟ್ ಜಸ್ಟ್ 2 ಸ್ಪೂನ್ಸ್ ಥರನೇ ಆ್ಯಡ್ ಮಾಡ್ಕೊತೀನಿ. ಇವಾಗ ಸನ್ ಡ್ರೈಡ್ ಟೊಮೆಟೊಸ್ ಹಾಕೊತೀನಿ. ಇದೊಂಥರ ಇಂಟೆನ್ಸ್ ಫ್ಲೇವರ್ ಕೊಡುತ್ತೆ. ಇದೂ ಈ ಥರ ಗ್ಲಾಸ್ ಜಾರಲ್ಲಿ ಬರುತ್ತೆ, ಸ್ಲೈಸಸ್ ಥರ ಇರುತ್ತೆ. ಅದನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ನಾನು ಯೂಶ್ವಲಿ 2-3 ಹಾಕೊತೀನಿ.
ಇದಾದಮೇಲೆ ಗ್ರೀನ್ ಆಲಿವ್ಸ್ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಸ್ಮಾಲ್ ಆಗಿ ಸ್ಪ್ರೆಡ್ ಮಾಡ್ಕೋಬೋದು. ಅರೌಂಡ್ 3 to 4 ಥರ ತೊಗೊಂಡು ಹಾಕ್ಕೊತೀನಿ. ಇದೊಂಥರ ಸಾಲ್ಟಿ ಫ್ಲೇವರ್ ಕೊಡುತ್ತೆ, ಮೆಡಿಟರೇನಿಯನ್ ಟಚ್ ಇರುತ್ತೆ ದಿಸ್ ಬರಿಟೋ ಬೌಲ್ಗೆ. ಇವಾಗ ವಿ ಆರ್ ಆಲ್ಮೋಸ್ಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಬರಿಟೋ ಬೌಲ್ ಅಸೆಂಬ್ಲಿ ಗೈಸ್. ಇವಾಗ ಜಸ್ಟ್ ಲಾಸ್ಟಲ್ಲಿ ಸಾಸಸ್ ಹಾಕೋಬೇಕು. ಫಸ್ಟು ನಾನು ಈ ಥರ ಸಾಲ್ಸಾ ಸಾಸ್ ತೊಗೊತೀನಿ. ಇದನ್ನು ಜನರಸ್ ಅಮೌಂಟ್ ಹಾಕ್ಕೊತೀನಿ, ಅರೌಂಡ್ 2 to 3 ಸ್ಪೂನ್ಸ್ ಥರ ಹಾಕ್ಕೊತೀನಿ. ಇದು ಒಂಥರ ಫ್ರೆಶ್ನೆಸ್ ಕೊಡುತ್ತೆ, ಆ್ಯಸಿಡಿಟಿ ಇದೆಲ್ಲನೂ ಇಲ್ಲೇ ನಾರ್ಮಲ್ ಡಚ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಈ ಸಾಸಸ್ ಎಲ್ಲನೂ ಒಂದು ಏಷ್ಯನ್ ಸೆಕ್ಷನ್ನು, ಮೆಕ್ಸಿಕನ್ ಸೆಕ್ಷನ್ ಅಂತ ಎಲ್ಲ ಇರುತ್ತೆ. ಸೊ ಮೆಕ್ಸಿಕನ್ ಸೆಕ್ಷನ್ಗೆ ಹೋದರೆ ಸಿಗುತ್ತೆ. ನೆಕ್ಸ್ಟ್ ಗ್ವಾಕಮೋಲಿ ಹಾಕ್ಕೊತೀನಿ. ದಿಸ್ ಇಸ್ ನಥಿಂಗ್ ಬಟ್ ಅವಕಾಡೋ ವಿತ್ ಸಮ್ ಸ್ಪೈಸಸ್ ಥರ ರೆಡಿಮೇಡ್ ಸಿಗುತ್ತೆ ಅದನ್ನು. ಸೊ ಅದನ್ನು ಒಂದು 2 ಸ್ಪೂನ್ಸ್ ಥರ ಹಾಕ್ಕೊತೀನಿ. ನೆಕ್ಸ್ಟು ಮಾಸ್ಕಪೋನೆ ಚಿಲ್ಲಿ ಹಾಕ್ಕೊತೀನಿ. ಇದು ಚೀಸ್ ವಿತ್ ಸಮ್ ಚಿಲ್ಲಿ ಥರ ಸ್ವೀಟ್ ಆಗೂ ಇರುತ್ತೆ, ಸಾಲ್ಟಿ ಆಗೂ ಇರುತ್ತೆ. ಸೊ ಇದನ್ನು ಒಂದು ಅರೌಂಡ್ ಇದನ್ನು ಅಷ್ಟೇ 2 ಸ್ಪೂನ್ಸ್ ಥರ ಹಾಕ್ಕೊತೀನಿ. 2 ಸ್ಪೂನ್ಸ್ ಇಸ್ ಎನಫ್ ಅನಿಸುತ್ತೆ, ಯಾಕಂದರೆ 3 ವೆರೈಟಿ ಆಫ್ ಸಾಸಸ್ ಹಾಕ್ಕೊತೀವಲ್ಲ, ಸೊ ಎನಫ್ ಆಗುತ್ತೆ. ಪ್ಲಸ್ ಜಾಸ್ತಿ ಕ್ವಾಂಟಿಟಿನೂ ಇದೆಯಲ್ಲ, ಸೊ ಇಷ್ಟು ಕ್ವಾಂಟಿಟಿ ಸಾಸ್ ಹಾಕ್ಕೋಬೇಕು. One eternity later. ಫೈನಲಿ ನಮ್ಮ ಬರಿಟೋ ಬೌಲ್ ರೆಡಿ ಆಗಿದೆ. ಈ ಥರ ಇರುತ್ತೆ ಅದು. ಆ್ಯಕ್ಚುಲಿ ಬರಿಟೋ ಬೌಲ್ದು ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ನೀವು ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಪ್ರೋಟೀನ್ ಸೋರ್ಸ್ ಬೇಕು ಹಾಕೋಬೋದು, ಯಾವ ಕಾರ್ಬ್ಸ್ ಬೇಕು ಹಾಕೋಬೋದು, ಯಾವ ವೆಜಿಟೇಬಲ್ಸ್ ಬೇಕು ಹಾಕೋಬೋದು, ಯಾವ ಸಾಸಸ್ ಬೇಕು ಹಾಕೋಬೋದು. ಸೊ ನಿಮ್ಗೆ ಹೆಂಗೆ ಬೇಕೇ ಹಂಗೆ ಮಾಡ್ಕೋಬೋದು. ನಿಮ್ಗೆ ಸ್ವೀಟ್ ಬೇಕಾ, ಸಾಲ್ಟಿ ಬೇಕಾ, ಒಂದು ಸ್ವಲ್ಪ ಸ್ಪೈಸಿ ಬೇಕಾ, ನಿಮ್ಗೆ ಯಾವ ಥರ ಬೇಕಂದ್ರೂ ನಿಮ್ಮ ಟೇಸ್ಟ್ ಪ್ರಕಾರ ರೆಡಿ ಮಾಡ್ಕೋಬೋದು. ಪ್ಲಸ್ ಇದು 1 ಬೌಲ್ ಆಗಿರೋದ್ರಿಂದ ಎಲ್ಲನೂ ಮಿಕ್ಸ್ ಮಾಡಿದರೆ ವೆರೈಟಿ ಆಫ್ ಫ್ಲೇವರ್ಸ್ ಸಿಗುತ್ತೆ, ವೆರೈಟಿ ಆಫ್ ಟೆಕ್ಸ್ಚರ್ಸ್ ಸಿಗುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಇವತ್ತಿನ ಲಂಚ್ ಬರಿಟೋ ಬೌಲ್ ಮಾಡಿದ್ದೀನಿ, ತಗೋ ನೋಡಕ್ಕೆ ಹೆಂಗಿದೆ. All filled with proteins, stuff, guacamole. ಸೊ ಇದರಲ್ಲಿ ಎಲ್ಲ ಇರುತ್ತೆ. ಏನೇನಿರುತ್ತೆ ಅಂದರೆ ಪ್ರೋಟೀನ್ಸ್ ಇದೆ, ಪನ್ನೀರಿಂದ, ಮತ್ತು ಫೈಬರು, ಫ್ಯಾಟು, ಕಾರ್ಬ್ಸು ಎಲ್ಲ ಇರುತ್ತೆ ಗೈಸ್. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಸೊ ಈ ಥರ ಯಾರಾದರೂ 1 meal per day ಆರ್ ಸಮ್ ಡಯಟ್ ಮಾಡ್ತಾಯಿದ್ರೆ ದಿಸ್ ಈಸ್ ವೆರಿ ಗುಡ್ ಆಪ್ಷನ್. ಇದು ಒಂದು ಸತಿ ತಿಂದರೆ ಸಾಕು, ಫುಲ್ ಡೇ ಎನರ್ಜಿ ಇರುತ್ತೆ, ಫುಲ್ ಫಿಲ್ಲಿಂಗು ಇರುತ್ತೆ. ರಾತ್ರಿನೂ ಏನೂ ತಿನ್ಬೇಕು ಅನ್ಸಲ್ಲ, ನೆಕ್ಸ್ಟ್ ಡೇನೇ ತಿನ್ನೋದು. Good. So, I'll go ahead and taste it. One eternity later. Now, ಸೂಪರ್ ಆಗಿದೆ. ಏನಂದೆ ಇನ್ನೊಂದ್ಸಲ ಹೇಳು. ಸೂಪರ್ ಆಗಿದೆ. Similar to like burrito bowl that we tasted and now you're correct. Central ಅಲ್ಲಿ ಸಾಕಾಗಿದೆ ಟೇಸ್ಟ್. ನಾವು ಸಾಲ್ಸಾ ಶಾಪ್ ಅಂತ ಹೊಸದಾಗಿ ಓಪನ್ ಆಗಿತ್ತು, ಅಲ್ಲಿ ಟ್ರೈ ಮಾಡಿದ್ವಿ. ಅದನ್ನ ಇನ್ಸ್ಪಿರೇಷನ್ ತೊಗೊಂಡು ಮನೇಲೇ ಮಾಡೋದ ಅಂತ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಅಲ್ವಾ? ಓಕೆ, ಇವಾಗ ನಾನು ಹೋಗಿ ತಿಂತೀನಿ. ಸಿ ಯು, ಬಾಯ್. ಅಷ್ಟೇ. Later that same evening. ಇವಾಗ ನಾವು ಸ್ಕೇಟ್ ಪಾರ್ಕಿಗೆ ಬಂದಿದ್ದೀವಿ, ಯಾಕಂದರೆ ಇವತ್ತು ನಮಗೆ ಸ್ಕೇಟಿಂಗ್ ಕ್ಲಾಸ್ ಇದೆ. ವೀಕ್ಲಿ ಒನ್ಸ್ ನಮ್ಮ ಸ್ಕೇಟಿಂಗ್ ಕ್ಲಾಸ್ ಇರುತ್ತೆ. ಈ ಥರ ನಮ್ಮ ಇನ್ಸ್ಟ್ರಕ್ಟರು, ಟೀಚರ್ ಇರ್ತಾರಲ್ಲ, ಅವ್ರು ನಮಗೆ ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಸ್ಕೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಅವರೇ ನಮ್ಮ ಸ್ಕೇಟ್ ಟೀಚರು. ಅವರು ವಿಸರ್ಡ್ ಸ್ಕೇಟಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಮತ್ತು ಬುಕ್ಕೂ ಬರೆದಿದ್ದಾರೆ. ರೀಸೆಂಟಾಗಿ ಪಬ್ಲಿಷ್ ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಬಿಗಿನರ್ಸಿಂದ ಇವಾಗ ಸ್ಕೇಟಿಂಗ್ ಮಾಡೋ ಥರ ಆಗಿದ್ದೀವಿ. ಎಲ್ಲ ಟೆಕ್ನಿಕ್ಸನ್ನು ಸಿಂಪಲ್ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಟೀಚರ್. ಇವತ್ತಿನ ಬ್ಲಾಗಿಗೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.